ನಮಸ್ಕಾರ ಬಂದಿರುವಂಥ ಮೀಡಿಯಾದವರಿಗೆ ಮತ್ತು ಕಾರ್ತಿಕ್ ಜೊತೆ ಬಿಗ್ ಬಾಸ್ ಅಲ್ಲಿದ್ದಂಥ ಎಲ್ಲ ಆತ್ಮೀಯ ಗೆಳೆಯರಿಗೆ ಗೆಳತಿಯರಿಗೆ ನಮ್ಮ ಈ ಕ್ಯಾರೆಕ್ಟರ್ ಪಂಚ್ ರಿಲೀಸ್ ಮಾಡೋಕ್ಕೆ ಬಂದಿರುವಂಥ ಎಲ್ರಿಗೂ ಧನ್ಯವಾದಗಳು. ನಿಮ್ಮ ಬಿಡುವು ಟೈಮ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಈ ಸಿನಿಮಾ ಶುರು ಮಾಡಬೇಕಾದ್ರೆ ಒಂದು ಸಣ್ಣ ಬಜೆಟಲ್ಲಿ ಈ 15 ಜನ ಹೊಸ ಹುಡುಗರನ್ನ ಇಟ್ಕೊಂಡು ಅದ್ರ ಜೊತೆಗೆ ಒಂದು ಮುಖ್ಯವಾದ ಪಾತ್ರ ಇಟ್ಕೊಂಡು ಸಣ್ಣದಾಗಿ ಶುರು ಮಾಡಿದ್ದು ಅಂದ್ಕೊಂಡು ಅದು ಸ್ಕ್ರಿಪ್ಟ್ ಡಿಮ್ಯಾಂಡು ಮತ್ತು ಬೇರೆ ಥರದ್ದೇನೋ ಒಂದು ಹೊಸದ್ದು ಮತ್ತು ಒಂದು 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 ಬೇರೆ ಥರದ್ದು ಆಡಿಯನ್ಸ್ಗೆ ಒಂದು ಥಿಯೇಟ್ರಲ್ಲಿ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಸಿನಿಮಾ ತುಂಬ ದೊಡ್ಡದಾಗಿ ಬೆಳೀತಾ ಹೋಗ್ತಾ ಇದೆ. ಈ ಬೆಳೀತಾ ಹೋಗ್ತಾ ಇರೋದಕ್ಕೆ ತುಂಬ ಜನ ಆನ್ ಸ್ಕ್ರೀನ್ಗೆ ಕಾರ್ತಿಕ್ ಇರ್ಬೋದು, ಪ್ರತಿಯೊಬ್ಬರು ಆರ್ಟಿಸ್ಟ್ ಇರ್ಬೋದು ಮತ್ತು ರೈಟಿಂಗ್ ವಿಷಯದಲ್ಲಿ ಗಿರಿ ಸರ್ ಇರ್ಬೋದು, ಇವರು ಸಪೋರ್ಟು ತುಂಬ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಸಿನಿಮಾ ಹೆಂಗೆ ಬೆಳೀತಾ ಇದೆ ಆ ಬೆಳೆಯೋ ಹಂತಕ್ಕೆ ದುಡ್ಡು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಜೆಟ್ ತುಂಬ ದೊಡ್ಡದಾಗ್ತಾ ಹೋಗುತ್ತೆ. ಆ ಬಜೆಟ್ ದೊಡ್ಡದಾಗ್ತಾ ಹೋದಂಗೆ ನನಗೆ ತುಂಬ ಸಪೋರ್ಟಿವ್ ಆಗಿ ನಿಂತಿರುವಂಥ ತುಂಬ ಜನ ಗೆಳೆಯರು ಇಲ್ಲಿ ಬಂದಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ಅದ್ರ ಜೊತೆ ಮುಖ್ಯವಾಗಿ ಈ ನನ್ನ ಜೊತೆಗೆ ಇನ್ನೊಬ್ಬರು ಪಾರ್ಟ್ನರ್ ಆಗಿ ಈ ಸಿನಿಮಾಗೆ ಜಾಯ್ನ್ ಆಗಿದ್ದಾರೆ, ವಿಕ್ರಮಾದಿತ್ಯ ಅವರು. ಅವ್ರದ್ದು 7 ಸ್ಟಾರ್ ಮೂವೀಸ್ ಅಂತ ಒಂದು ಬ್ಯಾನರು, ನಮ್ಮದು ಜಿ ಸಿನಿಮಾಸ್, ಎರಡೂ ಕೊಲಾಬ್ ಆಗಿ ಈ ಸಿನಿಮಾನ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಮೊದಲು 1 ಅಂಕಿ ಇತ್ತು, ಇವಾಗ ಡಬಲ್ ಅಂಕಿ ದಾಟ್ತಾ ಇದೆ ಸಿನಿಮಾ ಬಜೆಟ್. ಆ ಡಬಲ್ ಅಂಕಿ ದಾಟಬೇಕಪ್ಪ ಅಂದರೆ ಡಬಲ್ ಆಗಲೇಬೇಕು, ಅದಕ್ಕೋಸ್ಕರ ಇವಾಗ ಇಬ್ಬರು ಪ್ರೊಡ್ಯೂಸರ್ ಆಗಿದ್ದೀವಿ. ಸಿನಿಮಾ ಆ್ಯಸ್ ಎ ಡೈರೆಕ್ಟರ್ ಆಗಿ ನಾನು ಎಲ್ಲೂ ಕಾಂಪ್ರಮೈಸ್ ಆಗಬಾರ್ದು. ಈ ಸಿನಿಮಾನ ಒಬ್ಬ ಡೈರೆಕ್ಟ್ ಮಾಡಬೇಕಾದ್ರೆ ಇನ್ನೊಬ್ಬ ಡೈರೆಕ್ಟ್ರು ಅವರು ಏನೋ ಒಂದು ಕನಸು ಕಂಡಿದ್ದಾರೆ, ಈ ಸಿನಿಮಾ ಹಿಂಗೆ ಬರಬೇಕು ಅನ್ನೋ ಆ ಕನಸು ಎಲ್ಲೋ ಒಂದು ಕಡೆ ಡ್ಯಾಮೇಜ್ ಆಗಿದೆ. ಆನ್ ಸ್ಕ್ರೀನ್ ನನ್ನ ತಂದೆ ಅನ್ನೋದು ಸ್ಯಾಟಿಸ್ಫೈ ಅವ್ರಿಗಿರಬೇಕು. ಗಿರಿ ಸರ್ದು ನಂದು ಲಾಂಗ್ ಜರ್ನಿ ಇದೆ, ತುಂಬ ವರ್ಷಗಳ ಜರ್ನಿ ಇದೆ. ಅವರು ಪ್ರತಿ ಸತಿ ಬಂದಾಗ್ಲೂ, ಪ್ರತಿ ಸತಿ ಸಿನಿಮಾ ಮಾಡಿದಾಗ್ಲೂ ಅವರು ಇಲ್ಲ ಸರ್ ಇದು ಕೊಡಲಿಲ್ಲ ಸರ್, ಇದು ಕೊಟ್ಟಿದ್ರೆ ಇನ್ನೇನೋ ಆಗೋದು ಅನ್ನೋದು, ಅದು ತುಂಬ ಸಿನಿಮಾಗಳಲ್ಲಿ ಅವರು ಹೇಳ್ತಾನೆ ಇದ್ರು, ಇಲ್ಲ ಸರ್ ಇದು ಈ ಸಿನಿಮಾ ಮುಗಿದ್ಮೇಲೆ ಮೋಸ್ಟ್ಲಿ ಅವ್ರು ಹೇಳಲ್ಲ ಅಂತ ಅನ್ಸುತ್ತೆ. ಈ ಸಿನಿಮಾ ಆದಮೇಲೆ ಅವರು ನನಗಿದು ಸಿಗಲಿಲ್ಲ ಅನ್ನೋದು ಕಂಪ್ಲೇಂಟು ಡೆಫಿನೆಟಾಗಿ ಹೇಳಲ್ಲ. ಅಷ್ಟು ಸ್ಯಾಟಿಸ್ಫೈ ಆಗಿ ಇಬ್ಬರು ಸೇರಿಕೊಂಡು ಸಿನಿಮಾ ಮಾಡ್ತಾ ಇದ್ದೀವಿ. ಕಾರ್ತಿಕ್ ವಿಷಯಕ್ಕೆ ಬರಬೇಕು ಅಂತಂದರೆ ಫಸ್ಟು ನಾವು ಈ ಒಂದು ಕತೆಗೆ ಒಂದು ಫೇಸ್ ಬೇಕು. ದೊಡ್ಡ ಸ್ಟಾರ್ ಬೇಡದೇ ಇದ್ರೂ ಒಬ್ಬ ಒಳ್ಳೆ ಟ್ಯಾಲೆಂಟ್ ಇರುವಂಥ ಬೇಕು ಅಂತ ನಾವು ಅಂದ್ಕೊಂಡಾಗ ಬಿಗ್ ಬಾಸ್ ಅವಾಗ ತಾನೇ ಮುಗಿದಿತ್ತು. ಅದ್ರ ಜೊತೆಗೆ ಅವ್ರದ್ದು ಡೊಲ್ಲು ಅಂತ ಒಂದು ಸಿನಿಮಾ ರಿಲೀಸ್ ಆಗಿತ್ತು. ಆ ಡೊಲ್ಲು ನಾನು ನೋಡಿದ್ದೆ ಮತ್ತು ಅವರಲ್ಲಿರುವಂಥ ಒಂದು ನನ್ನ ವೈಫ್, ನಾವು ಮನೇಲಿ ಡಿಸ್ಕಸ್ ಮಾಡಿದ್ವಿ, ನಾನು ಹೇಳ್ಬೇಕಾಗಿರೋದು ನನ್ನ ವೈಫ್ ಹೇಳ್ಬಿಟ್ರು, ಅದರಿಂದ ಅದನ್ನು ನಾನು ರಿಪೀಟ್ ಮಾಡೋದಿಲ್ಲ. ಅಂದರೆ ತುಂಬ ಜನ ಕಮ್ಮಿ ಜನರಲ್ಲಿ ನಾವು ಆ ಒಂದು ಟ್ಯಾಲೆಂಟ್ ಇರ್ಬೋದು, ಸಿನಿಮಾದಲ್ಲಿ ಎಲ್ಲ ರೀತಿಯಲ್ಲೂ ಒಬ್ಬ ಆ್ಯಕ್ಟಿಂಗಲ್ಲಿರ್ಬೋದು, ಡ್ಯಾನ್ಸ್ ಇರ್ಬೋದು, ಫೈಟ್ ಇರ್ಬೋದು, ಅದು ಅಲ್ಲದೆ ಡೆಡಿಕೇಶನ್, ಸಿನಿಮಾ ಮೇಲಿರೋ ಪ್ರೀತಿ, ಡೆಡಿಕೇಶನ್ನು, ಹಂಬಲ್ನೆಸ್ಸು, ನಾನೇನೋ ಮಾಡಬೇಕು ಅನ್ನೋ ಹಠ, ಇದೆಲ್ಲ ಸೇರಿರೋದು ತುಂಬ ಕಮ್ಮಿ ಜನಕ್ಕೆ. ಆ ಥರದ್ದು ನೋಡಿದ್ದು ನನ್ನ ಜೊತೆಗೆ ವರ್ಕ್ ಮಾಡಿರುವಂಥ ಹೀರೋಗಳಲ್ಲಿ ಯಶ್ ಅವ್ರು ಇರ್ಬೋದು, ಅದಾದ್ಮೇಲೆ ಡಾರ್ಲಿಂಗ್ ಕೃಷ್ಣ ಅವ್ರು ಇರ್ಬೋದು, ನನ್ನ ಶ್ರೇಯಸ್ ಇರ್ಬೋದು, ಇವಾಗ ನೋಡ್ತಾ ಇರುವಂಥ ಕಾರ್ತಿಕ್ ಇರ್ಬೋದು, ಇವರೆಲ್ಲರೂ ನನ್ನ ಜೊತೆ ವರ್ಕ್ ಮಾಡಿರೋರು ಎಲ್ಲರೂ ಇವತ್ತು ಬೆಳೆದಿದ್ದಾರೆ. ಅದೊಂದು ಖುಷಿ ಇದೆ ನಮಗೆ. ನಮ್ಮ ಜೊತೆ ಕೆಲಸ ಮಾಡಿರೋರು ಎಲ್ಲರೂ ಇವತ್ತು ತುಂಬ ದೊಡ್ಡ ದೊಡ್ಡ ಸ್ಥಾನಗಳಿಗೆ ಹೋಗಿದ್ದಾರೆ. ಕಾರ್ತಿಕ್ಕು ಡೆಫಿನೆಟ್ ಆಗಿ ತುಂಬ ದೊಡ್ಡ ಫ್ಯೂಚರ್ ಇದೆ ಕಾರ್ತಿಕ್ಕಿಗೆ. ಅವರು ತುಂಬ ದೊಡ್ಡದಾಗಿ ಬೆಳೀತಾರೆ ಅನ್ನೋ ವಿಶ್ವಾಸ, ನಂಬಿಕೆ, ತುಂಬ ಕಾನ್ಫಿಡೆಂಟ್ ಅಂತೂ ಡೆಫಿನೆಟ್ ಆಗಿದೆ. ಕಾರ್ತಿಕ್ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ. ಒಳ್ಳೆಯದಾಗಲಿ ಅವರಿಗೆ. ಹ್ಯಾಪಿ ಬರ್ಡೇ ಕಾರ್ತಿಕ್. ಅದ್ರ ಜೊತೆಗೆ ಟೆಕ್ನಿಷಿಯನ್ಸ್ ಆಗಿ ಕೆ ಸರು 100 ಸಿನಿಮಾ ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡಿದ್ದಾರೆ. ಇದು 100ನೇ ಸಿನಿಮಾ ಅವ್ರದ್ದು. ಆ ಕ್ರೆಡಿಟ್ ನಮಗೆ ಕೊಟ್ಟಿರೋದು ಥ್ಯಾಂಕ್ಸ್ ಫಸ್ಟ್ ಕೆ ಸರ್ಗೆ. ಕೆ ಸರ್ ಇವಾಗ ಒಂದು ತುಂಬ ದೊಡ್ಡದು ಒಂದು ಸೆಟ್ ಹಾಕ್ತಾ ಇದ್ದೀವಿ. ಅದರದ್ದು ಪ್ಯಾಟರ್ನು, ಲೈಟಿಂಗ್ ಪ್ಯಾಟರ್ನ್ ಇರ್ಬೋದು, ಪ್ರತಿಯೊಂದು ಇವಾಗಲೂ ನೀವು ಟೀಸರ್ ನೋಡಿದ್ದೀರಾ. ತುಂಬ ಹಳುಬರು ಅಂತ ಈ ಹೊಸ ಡೈರೆಕ್ಟರ್ಸು ಬಂದಿರೋ ಯಂಗ್ಸ್ಟರ್ಸ್ ಜೊತೆಗೆ ಕೆಲಸ ಮಾಡೋಕ್ಕೆ ಹೆಚ್ಚು ಮಾಡ್ತಾರೆ, ಅದು ಓಕೆ. ಆದರೆ ಹಳೆ
ಟೆಕ್ನಿಷಿಯನ್ಸು ತುಂಬ ಒಳ್ಳೆ ಕೆಲಸ ಮಾಡಿರುವಂಥ ಟೆಕ್ನಿಷಿಯನ್ಸ್ಗೆ ನಾವು ವ್ಯಾಲ್ಯೂ ಕೊಡಬೇಕು. ಯಾಕಂದರೆ ಅವ್ರ ಎಕ್ಸ್ಪೀರಿಯನ್ಸ್ ಇರುತ್ತೆ, ಕೆಲವು ಸೀನ್ಗಳಲ್ಲಿ ಇರ್ಬೋದು, ಅದು ಡೆವಲಪ್ಮೆಂಟ್ ಇರ್ಬೋದು, ಕೆಲವು ಲೈಟಿಂಗ್ ಪ್ಯಾಟರ್ನ್ ಇರ್ಬೋದು, ಅದೆಲ್ಲ ಕೆ ಸರ್ ತುಂಬ ಚೆನ್ನಾಗಿ ಈ ಸಿನಿಮಾದಲ್ಲಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಭರತ್ BJ ಅವರು ಸಾಂಗ್ಗಳಂತೂ ಅಲ್ಟಿಮೇಟ್ ಇದ್ದಾವೆ. ನಾವು ಒಂದೊಂದೇ ಸಾಂಗ್ ರಿಲೀಸ್ ಮಾಡಬೇಕಾದ್ರೆ ಮಾತಾಡ್ತೀವಿ. ಮೊದಲನೇ ಒಂದು ಟೀಸರ್ ನೋಡಿದ್ರೆ ಮೋಷನ್ ಪೋಸ್ಟ್ರು, ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ತುಂಬ ಒಳ್ಳೆ ಕೆಲಸಗಳನ್ನ ಮಾಡಿಕೊಟ್ಟಿದ್ದಾರೆ. ಹೊಸಮನೆ ಮೂರ್ತಿಯವರು ತುಂಬ ದೊಡ್ಡ ಸೆಟ್ ಹಾಕಿದ್ದಾರೆ. ಮೋಸ್ಟ್ಲಿ ಈ ಸತಿ ಅವ್ರಿಗೊಂದು ಸ್ಟೇಟ್ ಅವಾರ್ಡ್ ಸಿಗಬೇಕು ಡೆಫಿನೆಟ್ ಆಗಿ. ಅದ್ರ ಜೊತೆಗೆ ತುಂಬ ಇಂಪಾರ್ಟೆಂಟ್ ಆದಂಥ ಟೆಕ್ನಿಷಿಯನ್ಸ್ ಇದ್ರು ತುಂಬ ಜನ ಕೆಲಸ ಮಾಡಿದ್ದಾರೆ. ಅವ್ರನ್ನ ನೆಕ್ಸ್ಟ್ ಬರ್ತಾ ಒಬ್ಬೊಬ್ಬರನ್ನೇ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀವಿ. ತುಂಬ ಒಳ್ಳೊಳ್ಳೆ ಕೆಲಸ ಮಾಡಿರುವಂಥ ಟೆಕ್ನಿಷಿಯನ್ಸ್ ಈ ಸಿನಿಮಾದಲ್ಲಿದ್ದಾರೆ. ಸ್ಪೆಷಲ್ ಮೇಕಪ್ ಇದೆ, ತುಂಬ ವಿಷಯಗಳಿದ್ದಾವೆ. ಅದೆಲ್ಲ ಆ ಕ್ಯಾರೆಕ್ಟರ್ನ ರಿವೀಲ್ ಮಾಡಬೇಕಾದ್ರೆ ನಿಮ್ಗೆ ಅವ್ರಿಗೆ ಹೇಳ್ತಾ ಹೋಗ್ತೀವಿ. ಈ ಸಿನಿಮಾದಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಗ್ಗೆ ನಾನು ತುಂಬ ಹೇಳಲೇಬೇಕು. ಬಿಕಾಸ್ ಏನಂತಂದರೆ ಅವರು ಕೆಲಸ ಮಾಡ್ತಾ ಇರೋದ್ರಿಂದ ನಾವು ಒಂದು ಸ್ವಲ್ಪ ನೆಮ್ಮದಿಯಾಗಿ ಇರ್ತೀವಿ. ನಮ್ಮ ಲವ್ ಯು ರಚ್ಚು ಅಲ್ಲಿ ಡೈರೆಕ್ಟರ್ ಕೆಲಸ ಮಾಡಿರೋರು. ಇದರಲ್ಲಿ ಒಂದು ತುಂಬ ಅಂದರೆ ಇದೊಂದು ಕ್ಲೈಮ್ಯಾಕ್ಸ್ ವರ್ಷನ್ಸ್ ಎಲ್ಲ ಇದೆ, ತುಂಬ ದೊಡ್ಡ ಸೆಟಪ್ ಇದೆ. ಅದಕ್ಕೆ ನಮ್ಮ ಶಂಕರ್ ಅವರು ಬಂದು ಕೆಲಸ ಮಾಡ್ತಾ ಇದ್ದಾರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ, ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಧನ್ಯವಾದಗಳು. ಆಮೇಲೆ ಸೂರಿ ಕೆಲಸ ಮಾಡ್ತಿದ್ದಾರೆ. ಅದು ಮುಖ್ಯವಾಗಿ ನಮ್ಮ ಮಹೇಶ್ ಕುಮಾರ್, ಅವನು ನನ್ನ ಜೆಂಟಲ್ಮ್ಯಾನ್ ನಿಂತ ಇದ್ದಾನೆ. ಈ ಥರ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿರೋಂಥ ಎಲ್ಲರಿಗೂ ತುಂಬ ಧನ್ಯವಾದಗಳು. ಬಂದಿರುವಂಥ ಮೀಡಿಯಾದವ್ರಿಗೆಲ್ಲರಿಗೂ ಧನ್ಯವಾದಗಳು. ಮೋಸ್ಟ್ಲಿ ಮರ್ತಿದ್ದೀನಿ ಅನ್ಸುತ್ತೆ. ಮತ್ತು ಸಿನಿಮಾ ದೊಡ್ಡ ನಮ್ಮ ಚಂದನ್ ಸುರೇಶ್ ಅವ್ರು ಇರ್ಬೋದು, RS ಗೌಡ್ರು ಇರ್ಬೋದು, ಅವರೆಲ್ಲರೂ ವಿಶ್ ಮಾಡೋಕೆ ಬಂದಿದ್ದಾರೆ. ಅವ್ರಿಗೆಲ್ರಿಗೂ ಧನ್ಯವಾದಗಳು. ಅತಿ ಶೀಘ್ರದಲ್ಲಿ ಬೇರೆ ಬೇರೆ ಅಪ್ಡೇಟ್ಗಳನ್ನ ಮಾಡ್ತಾ ಇರ್ತೀವಿ. ಸಿನಿಮಾನ ಇವತ್ತು ಟೀಸರ್ ಲಾಂಚ್ ಮಾಡಿದ್ವಿ, ಅದರ ಕ್ಯಾರೆಕ್ಟರ್ ಪಂಚ್ ಮಾಡಿದ್ವಿ. ಅದನ್ನು ಹೆಚ್ಚು ಸಪೋರ್ಟ್ ಮಾಡಿ ಎಲ್ಲರೂ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಇದರಲ್ಲಿ ಎಲ್ಲರೂ ರೀಚ್ ಮಾಡೋಕ್ಕೆ ಸಹಾಯ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು, ನಮಸ್ತೆ, ಧನ್ಯವಾದಗಳು. ಇನ್ನೊಂದೇ ಲಾಸ್ಟ್ ಅದು ಬೆಸ್ಟ್ ಅಂದರೆ ನನ್ನ ಮನೆಯವರು ಕೃತಿಕಾ. ಅವ್ರ ಸಪೋರ್ಟ್ ಇಲ್ಲದೆ ಏನೂ ನಡೆಯೋದಿಲ್ಲ. ಎಲ್ಲರೂ ಫ್ಯಾಮಿಲಿಯವ್ರು ಇರ್ತಾರೆ, ನಿಮ್ಮದು ನಡೀತಾನೆ ಇರುತ್ತೆ. ಮೊನ್ನೆ ಅವರು ಟೀಸರಲ್ಲಿ ಹೇಳ್ಬಿಟ್ರು, ಇಷ್ಟು ದೊಡ್ಡ ಸೆಟ್ಟು ಇಷ್ಟು ಖರ್ಚು ಮಾಡ್ತಿರಂತ. ಆ ಥರದ ವಿಷಯಗಳು ಮನೆಯಲ್ಲಿ ನಡೀತಾನೆ ಇರುತ್ತೆ. ಅದನ್ನ ಮೀರಿ ಅವರು ನಮ್ಮನ್ನ ಸಪೋರ್ಟ್ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಅವರಿಗೆ ತುಂಬ ದೊಡ್ಡ ಧನ್ಯವಾದಗಳು. ಹೇಳಿ ಸರಿ. 60% ಮುಗಿದಿದೆ ಸಿನಿಮಾ, ಲಾಸ್ಟ್ 40% ಇವಾಗ ಶೂಟ್ ಮಾಡ್ತಾ ಇದ್ದೀವಿ. ತುಂಬ ದೊಡ್ಡ ಬಜೆಟ್ ಬೇಡ್ತಾ ಇದೆ. ಬಿಕಾಸ್ ಏನಂತಂದ್ರೆ ಅಲ್ಲಿ ಟೆಕ್ನಿಕಲಿ ಅಂದರೆ ಒಂದು 800 ವರ್ಷದ ಹಳೆ ಒಂದು ಸೆಟಪ್ ಅದು. ಅದ್ರ ಒಳಗಡೆಗೆ ಅವತ್ತಿನ ಕಾಲಘಟ್ಟಕ್ಕೆ ಲೈಟ್ ಇರಲ್ಲ, ಬರೀ ಫೈಯರಲ್ಲೇ ಮಾಡಬೇಕು. ಆ ಗ್ಯಾಸ್ ಫೈರ್ ಆ ಥರ ಟೆಕ್ನಿಕಲ್ ತುಂಬ ಇದು ಇರುತ್ತೆ. ಅದನ್ನೆಲ್ಲ ಇಟ್ಕೊಂಡು ನಾವು ಶೂಟ್ ಮಾಡಬೇಕಾಗುತ್ತೆ. ಅದು ಒಂದು ಸೆಟ್ಟೇ ಮೋಸ್ಟ್ಲಿ ಒಂದು 35 ಡೇಸ್ ಶೂಟ್ ಮಾಡ್ತಾ ಇದ್ದೀವಿ. ತುಂಬ ಸೆಟ್ಗಳು ಬರುತ್ತೆ, 4-5 ಸೆಟ್ಗಳು ಬರುತ್ತೆ. ಹಳೆ ಕಾಲಘಟ್ಟ ಅಂದರೆ ಪ್ರೆಸೆಂಟ್ ಇದ್ರೆ ನಾವು ಇಲ್ಲೆಲ್ಲ ಮಾಡ್ಬೋದು. ಹಳೆ ಕಾಲಘಟ್ಟಕ್ಕೆ ಅಂತ ಹೋದಾಗ ನಾವು ಸೆಟ್ಗಳನ್ನು ಹಾಕಲೇಬೇಕು. ಅದರದ್ದು ತುಂಬ ಸೆಟ್ಗಳು ಸಿನಿಮಾದಲ್ಲಿ ಬರುತ್ತೆ. ಇಲ್ಲ, ಈ ಸಿನಿಮಾದಲ್ಲಿ ಆ ವಿಷಯದ ಬಗ್ಗೆ ಮಾತೇ ಇಲ್ಲ. ಇನ್ಫ್ಯಾಕ್ಟ್ ನನಗೆ ಭಯ ಆಗ್ತಿದೆ, ಯಾಕೆ ಇಷ್ಟೊಂದು ಕೊಡ್ತಾರೆ, ಯಾಕಂದ್ರೆ ಅಭ್ಯಾಸ ಇಲ್ಲ ನಮಗೆ. ಜಾಸ್ತಿ ಆಗ್ತಿದೆ ಅಲ್ಲ ಅಂತೇಳಿ ಕೇಳಿ ತಪ್ಪಾಯ್ತು ಅಂತೇಳಿ. ಅದು ಈ ವಿಷನ್ ದೊಡ್ಡದಾಗಲಿಕ್ಕೆ ಇವರೇ ಕಾರಣ. ಅದೇ ನಮ್ಮಲ್ಲಿ ಈ ಹಿಂದೆ ಇವತ್ತು ಆನಂದ ಭದ್ರಂ ಎಲ್ಲ ಬಂದಿತ್ತಲ್ಲ ಸರ್, ಆ ರೀತಿ ಒಂದು ಅಕಲ್ಟ್ ಹಾರರ್ ಅಂತ ಇರುತ್ತಲ್ಲ ಅದರದ್ದು. ಅದ್ರ ಜೊತೆ ನಮ್ಮ ದೇಸಿ ನೆಲಗಟ್ಟಿನ ಕಥೆಗಳು ಒಂದಷ್ಟು ಬರುತ್ತೆ ಸುಮಾರು ಇದರಲ್ಲಿ. ಕಥೆ ವಿಚಾರದಲ್ಲಿ ನಮ್ಮ KN ಗಣೇಶ ಅವರದ್ದು ಕಾದಂಬರಿಗಳೆಲ್ಲ ಇರ್ತಾರೆ, ಆ ರೀತಿಯ ಒಂದು ಎಲಿಮೆಂಟ್ಗಳು ಬರುತ್ತೆ ಹೊಸದಾಗಿರುವಂಥವು. ಆ್ಯಂಡ್ ಸುಮಾರು ಶಾಕ್ತ ಪರಂಪರೆಯ ವಿಚಾರಗಳನ್ನು ತಂದು ಇದರಲ್ಲಿ ಅಡಾಪ್ಟ್ ಮಾಡಲಿಕ್ಕೆ ಪ್ರಯತ್ನಿಸಿದ್ದೀವಿ. ಇಲ್ಲ, ಖಂಡಿತ ಎಲ್ಲ ಪಕ್ಕ ಕೆರೆಸಿ ಗೆಲ್ಲೇಬೇಕು ಅನ್ನೋ ಕಂಪ್ಲೀಟ್ ಒಂದೇ ಒಂದು ಉದ್ದೇಶದಿಂದ ಇದರಲ್ಲಿ ಎತ್ಕೊಂಡು ಬಂದಿದ್ದೀವಿ. ಅದರಲ್ಲೂ ಕೂಡ ನಾವು ಈ ದೇಸಿ ಪರಂಪರೆ ತಂದಿರೋದೆಲ್ಲ ಇದ್ರೆ ಅವು ನಮ್ಮ ವಿಚಾರಗಳು. ಸೊ ಈ ಸಲ ಒಂಥರ ಸ್ವಲ್ಪ ಓವರ್ ಕಾನ್ಫಿಡೆಂಟ್ ಆಗ್ತೀನಿ ಅಂತ ಭಯನೂ ಪಡ್ತಿದ್ರು. ಬಟ್ ಗೆಲುವು ಕಾಣಿಸ್ತಾ ಇದೆ ನೆಕ್ಸ್ಟ್ ಇಯರ್ ನಮಗೆ ದೊಡ್ಡ ಮಟ್ಟದಲ್ಲಿ. ನೀವು ಸಾಥ್ ಕೊಟ್ಟರೆ, ನೀವು ಸಾಥ್ ಕೊಡೋದಿರೋದು ಬರಲ್ಲ, ನೀವು ಸಾಥ್ ಕೊಟ್ಟರೆ ಬರುತ್ತೆ. ಸ್ಟಾರ್ ಕಾಸ್ಟ್ ತುಂಬ ದೊಡ್ಡ ಲೆವೆಲ್ಗೆ ಹೋಗ್ತಾ ಇದೆ. ತುಂಬ ದೊಡ್ಡ ಸ್ಟಾರ್ ಕಾಸ್ಟ್ ಒಂದು ಬಿಲ್ಡ್ ಆಗ್ತಾ ಇದೆ. ಆಲ್ರೆಡಿ ನಾವು ಸೆಟ್ಟಿಗೆ ಆನ್ ಬೋರ್ಡ್ ತುಂಬ ಜನರನ್ನ ಮಾಡ್ಕೊಂಡಿದ್ದೀವಿ. ತುಂಬ ಪ್ಯಾನ್ ಇಂಡಿಯಾ ಅಂತ ನಾವೇನು ಇವತ್ತು ಹೇಳ್ತೀವಲ್ಲ, ಅಲ್ಲೆಲ್ಲ ಆ್ಯಕ್ಟ್ ಮಾಡಿರುವಂಥ ನಟ ನಟಿಯರನ್ನ ನಾವು
ಆನ್ ಬೋರ್ಡ್ ಮಾಡ್ಕೊಂಡಿದ್ದೀವಿ. ಅದೆಲ್ಲ ಒಂಚೂರು ಸರ್ಪ್ರೈಸ್ ಆಗಿರಲಿ. ಆದಷ್ಟು ಬೇಗ ಆ ಥರದ್ದು ವಿಷಯಗಳನ್ನು ನಾವು ನಿಮ್ಮ ಮುಂದೆ ತರ್ತೀವಿ. ಆದರೆ ಬಜೆಟ್ ಹೆಂಗೆ ಬೆಳೀತಾ ಇದೆ ಅದೇ ಪ್ರಕಾರ ತುಂಬ ದೊಡ್ಡ ಸ್ಟಾರ್ ಕಾಸ್ಟು ಬೆಳೀತಾ ಇದೆ. ಅದರಲ್ಲಿ ತುಂಬ ಸರ್ಪ್ರೈಸಿಂಗ್ ಅಂದರೂ ಡೆಫಿನೆಟ್ ಆಗಿರುತ್ತೆ. ಆದಷ್ಟು ಬೇಗ ಅದ್ರ ಬಗ್ಗೆ ಅಪ್ಡೇಟ್ ಮಾಡ್ತೀವಿ. ನನ್ನ ಪಾರ್ಟ್ನರು ವಿಕ್ರಮಾದಿತ್ಯ ಅವರು ಒಂದೆರಡು ಮಾತಾಡ್ತಾರೆ. ಹೇಳಕ್ಕೆ ಬಯಸ್ತೀನಿ, ಈ ಸಿನಿಮಾದಲ್ಲಿ ಕಾರ್ತಿಕ್ ಜೊತೆ ಒಂದು ಒಳ್ಳೆ ವಿಲನ್ ನಮ್ಮ ಇಂಡಸ್ಟ್ರಿಗೆ ಸಿಗ್ತಾರೆ. ಇವರು ನನ್ನ ಜೊತೆ ಇವಾಗ ದುಡ್ಡು ಹಾಕೋದ್ರ ಜೊತೆಗೆ ತುಂಬ ಒಂದು ಒಳ್ಳೆ ಪವರ್ಫುಲ್ ಪಾತ್ರ ಮಾಡಿದ್ದಾರೆ. ಆ ಪಾತ್ರ ತುಂಬ ಇಂಟ್ರೆಸ್ಟಿಂಗ್ ಇದೆ. ನೋಡೋಣ ಆದಷ್ಟು ಬೇಗ. ಆ ಥರದ್ದೇನೋ ಅಂದರೆ ಒಂದು ದೊಡ್ಡ ಸೆಟಪ್ನ ಆಲ್ರೆಡಿ ಕ್ಲಿಯರ್ ಮಾಡ್ತಾ ಇದ್ದೀವಿ. ಅದರಿಂದ ಇನ್ನೊಬ್ಬರು ಆ್ಯಡ್ ಆಗುವಂಥ ಸಿಚುವೇಶನ್ಗಳು ಸದ್ಯಕ್ಕೆ ಏನಿಲ್ಲ ಅಂತ ಅನ್ಸುತ್ತೆ. ಇಂಡಸ್ಟ್ರಿ ಗೆಳೆಯರಿದ್ದಾರೆ, ನಮ್ಮ ಆರ್ ಎಸ್ ಗೌಡರು, ಚಂದನ್ ಸುರೇಶ್ ಅವರು, ಅವರೆಲ್ಲ ಇದ್ದಾರಲ್ಲ, ಅವರೆಲ್ಲ ನಮಗೆ ಡಿಸ್ಟ್ರಿಬ್ಯೂಷನಲ್ಲಿ ಇನ್ನು ಮಿಕ್ಕಿದ್ದನ್ನೆಲ್ಲ ಸಹಾಯ ಮಾಡ್ತಾರೆ. ಜಯ ಶ್ರೀ